ಎಲ್ರಿಗೂ ನಮಸ್ಕಾರ. ನೋಡಿ, ಏನು ಅಂತಂದರೆ 2024 ಡಿಸೆಂಬರ್ ತಿಂಗಳಲ್ಲಿ ನಿಮ್ಮದು ಎಲ್ಲವನ್ನು ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಸರಬರಾಜಲ್ಲಿ ನಿಮಗೆ ನೇಮಕ ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡಿಕೊಂಡ್ರು. ಅದಾಗೆ ಒಂದರ ನಂತರ ಹಾಗೆ ಬಿಟ್ಕೊತ ಬಂದರು. ಇವಾಗ ಮೊದಲು ನೋಡ್ಕೋಬೋದು ನೀವು, ಬೆಸ್ಕಾಂ ಬರ್ತದೆ ಅಂತೇಳಿ ಕೂತಿದ್ರು. ಬಟ್ ಬೆಸ್ಕಾಂ ಬಂದಿಲ್ಲ, ಜಸ್ಕಾಂ ಬಂತು. ಸೊ ಜಸ್ಕಾಮಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ನೋಡಿ, ಅವರು ಹೋಗ್ಬಿಟ್ಟು ನಿಮ್ಮದು ಕೌನ್ಸ್ಲಿಂಗ್ ಡೇಟ್ಗೆ ಅಟೆಂಡ್ ಆಗಿ ನಿಮ್ಮದು ಅಂತಿಮ ಆಯ್ಕೆ ಪಟ್ಟಿ ಕೂಡ ಅಲ್ಲೇ ಇರ್ತದೆ. ಅವರು ಕೊಟ್ಟು ನಿಮಗೆ ಜಾಬ್ ಲೆಟರ್ನ ಕೊಡ್ತಾರೆ, ತೊಗೊಂಡು ಬರಬೇಕು. ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು, ಏನು ಸಮಾಚಾರ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ಕೊನೆವರೆಗೂ ನೋಡಿ. 26 ಫೆಬ್ರವರಿ 2026ಕ್ಕೆ ಇದು ಬಂದಂತಹ ಡೇಟ್ ನೋಡ್ಕೋಬೋದು. ಇಲ್ಲಿದೆ ನೋಡಿ ಡೇಟು. ಓಕೆ, ನೀನೇನೇ ಬಂತು, ಇವತ್ತು 27 ತಾರೀಕು. ನೋಡಿ, ನಿಗಮ ಕಾರ್ಯಾಲಯ, ಸ್ಟೇಷನ್ ರಸ್ತೆ, ಕಲಬುರಗಿಯಲ್ಲಿ ಹೋಗ್ಬಿಟ್ಟು ನೀವು ಜಾಯ್ನಿಂಗ್ ಲೆಟರ್ನ ತೊಗೋಬೇಕಾಗ್ತದೆ. ನೋಡಿ, ನೇಮಕಾತಿ ಸ್ಥಳ, ನಿಯುಕ್ತಿ, ಕೌನ್ಸ್ಲಿಂಗ್ ಅಧಿಸೂಚನೆ, ಗುವಿಕ ಅಂತಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ, ಜಸ್ಕಾಮ್ ಅಂತ ಕರಿತೀವಿ. ಇದಕ್ಕೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಸ್ಥಳ, ನಿಯುಕ್ತಿ, ಕೌನ್ಸ್ಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡುವ ಬಗ್ಗೆ ಉದ್ಯೋಗ ಪ್ರಕಟಣೆ ಆಗಿರುತ್ತದೆ. ಗುಲ್ಬರ್ಗ ವಿದ್ಯುತ್ ಶಕ್ತಿ ಪರಮನಲ್ಲಿ ಕಿರಿಯ ಪವರ್ಮ್ಯಾನ್ ಮತ್ತು ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಪಟ್ಟಿ ದಿನಾಂಕ 11/11/2025ರಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಾರೆ. ಸದರಿ ಅಂತಿಮ ಆಯ್ಕೆ ಪಟ್ಟಿ ಅನ್ವಯ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳ ಸ್ಥಳ, ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ 11/3/2026ರಂದು ಕೌನ್ಸಿಲಿಂಗ್ ನಡೆಸಲಾಗುವುದರಿಂದ ನೋಡಿ ನೋಡ್ಕೋಬೋದು. ನೀವು ಜಸ್ಕಾಮಲ್ಲಿ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು. ವೆಬ್ಸೈಟ್ನ ಕೊಟ್ಟಿರ್ತಾರೆ. ಆ ವೆಬ್ಸೈಟ್ ಲಿಂಕನ್ನು ಮತ್ತು ಈ PDF ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಯಾರು ಜಾಯ್ನ್ ಆಗಿಲ್ಲ, ಸೊ ಜಾಯ್ನ್ ಆಗ್ಬೋದು. ನಿಮ್ಮ ಒಂದು ಈ ಆಯ್ಕೆ ಪಟ್ಟಿ ನೋಡ್ಕೋಬೋದು. ಅಂತಿಮ ಆಯ್ಕೆ ಪಟ್ಟಿ ಆಗಿರ್ತದೆ. ಮತ್ತು ಇಲ್ಲಿ ನಿಮ್ಮದು ಕೌನ್ಸ್ಲಿಂಗ್ ಡೇಟ್ ಕೂಡ ನೋಡ್ಕೋಬೋದು. ಯಾವಾಗ ಹೋಗಿ ನೀವು ತೆಗೆಸ್ಕೋಬೇಕು, ಯಾವಾಗ ಹೋಗಿ ನೋಡ್ಕೋಬೇಕು ಅಂತಂದರೆ 11/3/2026ರಂದು ಕೌನ್ಸ್ಲಿಂಗ್ ನಡೀತದೆ. ಸೊ ಅಲ್ಲಿ ನೀವು ಆಧಾರ್ ಕಾರ್ಡ್, ವೋಟರ್ ID, ಚಾಲನಾ ಪರವಾನಗಿ, ಇದು ಏನು ಕರಿತೀವಲ್ಲ ನಾವು, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ತೊಗೊಂಡು ಹೋಗಿಬಿಟ್ಟು ಹಾಜರಾಗಬೇಕು. ಬೆಳಗ್ಗೆ ಎಷ್ಟು ಗಂಟೆ ಅಂತಂದರೆ 11/3/2026 ನೀವು ಮಾರ್ಚ್ ತಿಂಗಳು 11ನೇ ತಾರೀಕಿಗೆ 10ಕ್ಕೆ ತಪ್ಪದೇ ಹಾಜರಾಗಬೇಕು. ಓಕೆ, ನಿಗದಿಪಡಿಸಿದಂತಹ ಕೌನ್ಸಿಲಿಂಗ್ ದಿನಾಂಕದಂದು ಅಂತಿಮ ಆಯ್ಕೆ ಪಟ್ಟಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಹಾಜರಾಗದಿದ್ದಲ್ಲಿ ಕೌನ್ಸಿಲಿಂಗ್ ನಂತರ ಖಾಲಿ ಉಳಿಯುವಂತಹ ಜಸ್ಕಾಂ ವ್ಯಾಪ್ತಿ ಯಾವುದಾದ್ರೂ ಕಚೇರಿಗೆ ಅಭ್ಯರ್ಥಿಗಳನ್ನು ನಿಯೋಜಿಸಲಾಗುವುದು. ಕೌನ್ಸಿಲಿಂಗ್ಗೆ ನಿಗದಿಪಡಿಸಿರುವ ದಿನಾಂಕವನ್ನು ಹೊರತುಪಡಿಸಿ ಇನ್ನಾವುದೇ ದಿನಾಂಕದಂದು ಕೌನ್ಸಿಲಿಂಗ್ ನಡೆಸಲಾಗುವುದಿಲ್ಲ. ನೋಡಿ, ಕ್ಲಿಯರಾಗಿ ಕಟ್ಟಾಗಿ ಹೇಳಿದ್ದಾರೆ. ಯಾವಾಗ ಇದು ಇರ್ತದಲ್ಲ ಡೇಟು, ಆವಾಗಲೇ ಹೋಗ್ಬೇಕು ನೀವು. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಸೊ ನಿಮ್ಗೇನಾದರೂ ಇದು PDF ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.